ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ನಿಮಗೆ ಹಲಸಿನ ಬೀಜದಲ್ಲಿ ಒಂದು ಗೊಜ್ಜು ಥರ ಮಾಡೋದನ್ನ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ರಸಮ್ಗೆ, ಮೊಸರು ಸಾರಿಗೆ ಅದಕ್ಕೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ಆಮೇಲೆ ಆರೋಗ್ಯಕ್ಕೂ ಅದು ತುಂಬ ಒಳ್ಳೆಯದು. ನೋಡಿ, ಹಲಸಿನ ಬೀಜ ಇದ್ರದ್ದು ಸಿಪ್ಪೆ ತೆಗೆದ್ಮೇಲೆ ಅದನ್ನ ಹಾಫ್ ಕಟ್ ಮಾಡ್ಕೊಳ್ಳಿ. ಸಿಪ್ಪೆ ತೆಗೆಯುವಾಗಲೂ ಅರ್ಧ ಕಟ್ ಮಾಡಿಬಿಟ್ಟು ಅದನ್ನು ನೀರಿಗೆ ಹಾಕಿ ಇಟ್ಬಿಡಬೇಕು. ನೈಟು ನೀರಿಗೆ ಹಾಕಿ ಇಟ್ಟರೆ ಬೆಳಗ್ಗೆಗೆ ಅದನ್ನು ಸಿಪ್ಪೆನ ಈ ಥರ ತೆಗಿಬೇಕು. ತುಂಬ ಹೊತ್ತು ನೆಂದಷ್ಟು ಬೇಗ ಈಸಿಯಾಗಿ ಸಿಪ್ಪೆ ಬರುತ್ತೆ. ಚೆನ್ನಾಗಿ ಬಲ್ತಿರೋ ಕಾಯಿ ಆಗಿರಬೇಕು ಹಲಸಿನ ಬೀಜದ್ದು. ನೋಡಿ, ಅದು ಕ್ಲೀನಾಗಿ ಆ ಥರ ಸಿಪ್ಪೆ ತೆಗೆದ್ಬಿಟ್ಟು ಮತ್ತೆ ಅದನ್ನು ಆಫಾಗಿ ಕಟ್ ಮಾಡ್ಕೊಳ್ಬೇಕು. ಆ ಥರ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಒಂದು ಬೀಜದಲ್ಲಿ 4 ಭಾಗ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಹಿಂಗೆ ರೆಡಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಮಾಡಿ ನೋಡಿ. ಆಮೇಲೆ ಕುಕ್ಕರ್ಗೆ ನಾವು ಸಿಪ್ಪೆಲ್ಲ ತೆಗೆದಿಟ್ಟಂಥ ಹಲಸಿನ ಬೀಜ ಹಾಕಿಬಿಟ್ಟು ಈರುಳ್ಳಿ ಹಾಕಬೇಕು. ಈರುಳ್ಳಿ ಒಂದು ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ಅದನ್ನ ಸುಮ್ಮನೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. 2 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅದು ಬೇಯಲಿಕ್ಕೆ ಬೇಕಾದಷ್ಟು 1 ಲೋಟ ನೀರು ಹಾಕಿದರೆ ಸಾಕು. ಹಾಕ್ಬಿಟ್ಟು ಕುಕ್ಕರಲ್ಲಿ 2 ವಿಜಿಲು ಬೇಯಿಸ್ಬೇಕು. 2 ವಿಜಿಲ್ ಬರಬೇಕಷ್ಟೇ. ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಫುಲ್ ಫ್ಲೇಮಲ್ಲಿ ಇಡಿ, 1 ವಿಜಿಲ್ ಬರಲಿ. ಆಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಇನ್ನೊಂದು ವಿಜಿಲ್ ಬರಲಿ. 2 ವಿಜಿಲ್ ಬರಲಿ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈಗ ಅದು ಸ್ಟೀಮ್ ಹೋದ್ಮೇಲೆ ತೆಗೆದು ಹಲಸಿನ ಬೀಜ ನೋಡಿ ಬೆಂದಿದೆ. ಇದು ಸ್ವಲ್ಪ ಮಾತ್ರ ನೀರಿರುತ್ತೆ ಅಷ್ಟೇ. ಬೆಂದಿದೆ ನೋಡಿ. ಅದು ಪ್ರೆಸ್ ಮಾಡಿ ನೋಡುವಾಗ ನೋಡಿ ಎಷ್ಟು ಸಾಫ್ಟಾಗಿದೆ. ನೋಡಿ, ಆ ಥರ ಇರಬೇಕು. ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ. ಆಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ನಾನು ಕೊಬ್ಬರಿ ಎಣ್ಣೆ ಹಾಕ್ತಿದ್ದೀನಿ. ನೀವು ನಿಮ್ಮ ಮನೇಲಿ ಉಪಯೋಗಿಸುವಂಥ ಎಣ್ಣೆನ ಹಾಕ್ಬೋದು. ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದ ನಂತರ ಈ ಒಂದು ಸಣ್ಣ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಹಾಕಬೇಕು. ಅದು ಸ್ವಲ್ಪ ಫ್ರೈ ಆಗಲಿ. ಅದು ಫ್ರೈ ಆಗಿ ಬರುವಾಗ ಕರಿಬೇವಿನ ಸೊಪ್ಪು ಹಾಕಿ ಅದು ಕೂಡ ಬಾಡಲಿ. ಒಂಚೂರು ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿದು. ಅದು ಚೇಂಜ್ ಆಗುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ತಾಯಿದ್ದೀನಿ. ತುಂಬ ಈಸಿ, ಬೇಗ ಆಗುತ್ತೆ. ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಜೊತೆಗೆಲ್ಲ ತಿನ್ಬೋದು, ಅದಕ್ಕೂ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಹಸಿ ವಾಸನೆ ಹೋದ್ಮೇಲೆ ಖಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕ್ಬಿಟ್ಟು ಅರಿಶಿನ ಪುಡಿನ ಹಾಕಬೇಕು. ಆಯಿತಾ? ಇದಿಷ್ಟ ಆದಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಆದಮೇಲೆ ನಾವು ಫಸ್ಟೇ ಉಪ್ಪಾಕಿ ಬೇಯಿಸಿದ್ದೀವಿ. ಅದನ್ನು ಇದಕ್ಕೆ ಸ್ವಲ್ಪ ಉಪ್ಪು ನೋಡಿ ಹಾಕಬೇಕು, ಹೆಚ್ಚಿಗೆ ಆಗಬಾರ್ದು. ಇದಿಷ್ಟನ್ನು ಚೆನ್ನಾಗಿ ಎಣ್ಣೆಲೇ ಬಾಡಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತದೆ. ಸ್ವಲ್ಪ ಎಣ್ಣೆ ಸಾಕು. ಅದು ಚೆನ್ನಾಗಿ ಬಾಡಿದ ನಂತರ ನಾವು ಬೇಯಿಸಿಟ್ಟಿರ್ತೀವಿ ನೋಡಿ, ಹಲಸಿನ ಬೀಜ, ಟೊಮೆಟೊ ಮತ್ತು ಈರುಳ್ಳಿ ಉಪ್ಪಾಕಿ ಬೇಯಿಸಿದ್ವಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದು ನೀರು ಬೇಗ ಗಟ್ಟಿ ಆಗ್ತದೆ. ಆಲೂಗಡ್ಡೆ ಥರ ಇದನ್ನು ಕೂಡ ಒಂದು ರೀತಿ ನೋಡಿ ಬೇಗ ತಿಕ್ನೆಸ್ ಬಂತು. ಆ ಗ್ರೇವಿ ಥರ ಹೆಂಗೆ ಬಂತು ನೋಡಿ. ಹಂಗೆ ಓಪನ್ ಮಾಡಿಟ್ಟು 1-2 ಸಲ ಕುದಿಯೋಂಗೆ ಬಿಟ್ಟರೆ ಅದು ಹಿಂಗೆ ಆಗ್ತದೆ. ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನೀವು ಖಂಡಿತ ಮಾಡಬೇಕು. ಟೇಸ್ಟ್ ಹೆಂಗೆ ಅಂತ ಹೇಳಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.